ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿರುವ ಓಂಕಾರಾಶ್ರಮ ಈಗಾಗಲೇ ಜಗತ್ ಪ್ರಸಿದ್ಧವಾಗಿದೆ. ಸರ್ವ ಧರ್ಮಗಳ ಸಮನ್ವಯ ಕೇಂದ್ರವಾಗಿದೆ. ಜಗತ್ತಿನ ಅತಿ ದೊಡ್ಡ ಗಡಿಯಾರವನ್ನು ಹೊಂದಿರುವ ಗುಡ್ಡದ ಪರಿಸರದಲ್ಲಿ ಓಂಕಾರೇಶ್ವರ ನವದುರ್ಗೆಯ ಮಡಿಲನ್ನು ಆವರಿಸಿಕೊಂಡಿದೆ. ಇಡೀ ದೈವಿಕ ಪರಿಸರಕ್ಕೆ ತನ್ನದೇ ಆದ ಶೋಭೆಯನ್ನು ತಂದಿದೆ. ಈ ಪವಿತ್ರವಾದ ಸ್ಥಳದಲ್ಲಿ ರಾಮೇಶ್ವರದಿಂದ ಕೇದಾರದವರೆಗೂ 12 ಜ್ಯೋತಿರ್ಲಿಂಗಗಳು ನೆಲೆಯಾಗಿವೆ. ಭಕ್ತಾದಿಗಳ ಕೆಲವು ಅನಾನುಕೂಲಗಳಿಂದ ಎಲ್ಲ ಜ್ಯೋತಿರ್ಲಿಂಗ ದೇವಸ್ಥಾನಗಳನ್ನು ಒಟ್ಟಿಗೆ ದರ್ಶನ ಮಾಡಲು ಆಗುವುದಿಲ್ಲ. ಆದರೆ ಆ ದರ್ಶನವನ್ನ ಓಂಕಾರಾಶ್ರಮದಲ್ಲಿ 12 ಜ್ಯೋತಿರ್ಲಿಂಗಗಳ ದರ್ಶನ ಭಾಗ್ಯ ಇಲ್ಲಿಗೆ ಬರುವ ಭಕ್ತರಿಗೆ ಸಾಧ್ಯವಾಗುತ್ತದೆ. 108 ಅಡಿ ಗೋಪುರದ ಗರ್ಭಗುಡಿಯಲ್ಲಿ ಓಂಕಾರೇಶ್ವರ ಲಿಂಗದ ಜೊತೆ ಸ್ಫುತಿಕದ ಶ್ರೀಚಕ್ರವಿದ್ದು 12 ಜ್ಯೋತಿರ್ಲಿಂಗ ದೇವಸ್ಥಾನಗಳಿಗೆ ಭೇಟಿ ನೀಡಿ ದರ್ಶನ ಪಡೆದರೆ 13,000 ಬಾಣಲಿಂಗ ದರ್ಶನದ ಫಲ ಪ್ರಾಪ್ತಿಯಾಗುತ್ತದೆ. ಇಂತಹ ಪವಿತ್ರವಾದ ಸ್ಥಳದ ಮಹಾಗುರುಗಳು ಕೆಂಗೇರಿ ಉಪನಗರದ ಶಾರದಾಂಬೆಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಇಲ್ಲಿಗೆ ಬರುವ ಭಕ್ತರಿಗೆ ಓಂಕಾರದ ಮಹತ್ವವನ್ನು ತಿಳಿಸಿದರು. ಓಂಕಾರದ ಮಹತ್ವವೆಂದರೆ ಓಂಕಾರ ಪದವು ಸೃಷ್ಟಿಯ ಆದಿ ಮತ್ತು ಅಂತ್ಯವನ್ನು ಪ್ರತಿಬಿಂಬಿಸುತ್ತದೆ. ಓಂಕಾರವನ್ನು ಪಠಿಸಿದರೆ ನಿಮ್ಮೆಲ್ಲರ ಆಸೆಗಳು ನೆರವೇರುತ್ತದೆ. ಇದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಓಂಕಾರವನ್ನು ಎಲ್ಲಾ ಮಂತ್ರಗಳ ರಾಜ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಎಲ್ಲಾ ಮಂತ್ರಗಳ ಮೂಲವೇ ಓಂ ಎನ್ನುವ ಪದದಿಂದ ಪ್ರಾರಂಭ ಮಾಡುತ್ತೇವೆ. ಓಂಕಾರವು ಪರಬ್ರಹ್ಮನನ್ನು ಪ್ರತಿನಿಧಿಸುತ್ತದೆ. ವಾಸ್ತವಿಕವಾಗಿ ಓಂ ಪವಿತ್ರವಾದ ಪದವಾಗಿದ್ದು ಅನಂತವಾದ ಶಕ್ತಿಯನ್ನು ಹೊಂದಿದೆ. ಓಂಕಾರಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಅತಿ ಹೆಚ್ಚು ಮಹತ್ವವನ್ನು ನೀಡಿದ್ದಾರೆ. ವೇದ, ಮಂತ್ರ, ದೇವರ ನಾಮಸ್ಮರಣೆ ಎಲ್ಲದರಲ್ಲೂ ಓಂಕಾರವೇ ತುಂಬಿದೆ. ಇಂತಹ ಓಂಕಾರವನ್ನು ಹೇಗೆ ಪಠಿಸಬೇಕು, ನಾವು ಅದರಲ್ಲಿ ಎಷ್ಟು ಲೀನರಾಗಬೇಕು ಎನ್ನುವುದನ್ನ ಬೆಂಗಳೂರಿನ ಓಂಕಾರಾಶ್ರಮದ ಪೀಠಾಧ್ಯಕ್ಷರಾದ ಶ್ರೀ 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 ಮಧುಸೂದನಾಂತಪುರಿ ಮಹಾಸ್ವಾಮಿಗಳು ಕೆಂಗೇರಿಯ ಶಾರದಾ ಮಂದಿರದ ಮಹಾಭಕ್ತಾದಿಗಳಿಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಮೊದಲು 3 ದೀರ್ಘ ಓಂಕಾರವನ್ನು ಮಾಡಿ ಕೊನೆಯಲ್ಲೂ ಕೂಡ ಮುಗಿದ ಮೇಲೆ 3 ಸಲ ದೀರ್ಘ ಓಂಕಾರವನ್ನು ಹೇಳಿ. ದೀರ್ಘ ಓಂಕಾರ ಅಕಾರ ಉಕಾರ ಮಕಾರದಿಂದ ನಾದವನ್ನು ಹೇಳಿ ಓಂಕಾರ ಅಂತ ಹೇಳಿದ್ವಿ. ಇಲ್ಲಿ ಓಂ ಅಲ್ಲಿ ಓ ಅಂತಕ್ಕಂಥದ್ದು 40% ಅಂತಕ್ಕಂಥದ್ದು 60% ಹೇಳಿ. ಒಂದು ಸತಿ ಹೇಳ್ತೀನಿ, ಸ್ವಲ್ಪ ನೇರವಾಗಿ ಕೂತ್ಕೊಂಡು 3 ಸತಿ ಎಲ್ಲಿ ಪಾರಾಯಣ ಮಾಡ್ತಿರೋ ಅಲ್ಲಿ ಇದನ್ನ ಶುರು ಮಾಡಿಕೊಂಡು ಹೇಳಿದ ನಂತರ ತಾವು
ಓಮಿಂದ ಇನ್ನೊಂದು ಓಮಿಗೆ ಒಂದೇ ಸತಿ ಉಸಿರು ತರಬೇಕು, ಉಸಿರು ಬಿಡ್ಬೇಕಾದ್ರೆ ಓಂಕಾರ ಹೇಳಿ. ಬಲವಂತ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಕ್ಕೆ ಹೋಗ್ಬೇಡಿ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಉಸಿರನ್ನ ತೆಗೆದುಕೊಂಡು ಎಷ್ಟಾಗುತ್ತೋ ಅಷ್ಟು ಉಸಿರನ್ನ ಬಿಡ್ತಾ ಅನ್ಬೇಕಾದ್ರೆ ನಿಮಗೆ ಗಂಟಲಲ್ಲಿ ಹಮ್ಮಿಂಗ್ ಸೌಂಡ್ ಬರಬೇಕು. ಆಯ್ತು ಗೊತ್ತಾಯ್ತ, ಗಂಟಲಲ್ಲಿ ಅಫೀಲ್ ಆಗಬೇಕು. ಜೊತೆಗೆ ಉಸಿರನ್ನ ತೆಗೆದುಕೋಬೇಕಾದ್ರೆ ಎದೆಯಲ್ಲಿ ಗಾಳಿಯನ್ನು ತುಂಬಿಸ್ಕೋಬೇಡಿ, ಹೊಟ್ಟೆನಲ್ಲಿ ಉದರದಲ್ಲಿ ಗಾಳಿಯನ್ನು ತುಂಬಿಸ್ಕೊಳ್ಳಿ. ಉಸಿರು ಬಿಡಬೇಕಾದ್ರೆ ಉಸಿರು ತಗೊಂಡಾಗ ಹೊಟ್ಟೆ ಮುಂದೆ ಬರಬೇಕು, ಉಸಿರು ಬಿಟ್ಟಾಗ ಹೊಟ್ಟೆ ಹಿಂದೆ ಬರಬೇಕು. ಹೊಟ್ಟೆ ಹಿಂಗೆ ಆಡಬೇಕು ಹೊರತು ಎದೆ ಹೊಟ್ಟೆ ಹಿಂದೆ ಮುಂದೆ ಆಗ್ತಕ್ಕಂಥದ್ದು. ಎಷ್ಟಾಗುತ್ತೋ ಅಷ್ಟು ಒಂದು 10, 9, 21 ಮಾಡಿ ಬಹಳಷ್ಟು ಬದಲಾವಣೆ ಆಗಿದೆ. ಆವಾಗಲೇ ಮಧ್ಯದಲ್ಲಿ ಹೇಳಬೇಕಾಗಿತ್ತು. ಇದೆಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ಇನ್ನೂ ಸ್ವಲ್ಪ ಶಕ್ತಿಯನ್ನು ಕೊಡುತ್ತೆ. ಆತ್ಮೀಯ ವೀಕ್ಷಕರೇ, ಗುರುಗಳಿಂದ ಓಂಕಾರವನ್ನು ಹೇಗೆ ಪಠಿಸಬೇಕು ಎಂಬುದನ್ನು ತಿಳಿದಿದ್ದೇವೆ ಅಲ್ಲವೇ? ಮುಂದಿನ ಸಂಚಿಕೆಯಲ್ಲಿ ನೋಡೋಣ ರುದ್ರಘನ ಪಾಠ. ಈ ರುದ್ರಘನ ಪಾಠದಿಂದ ಏನೆಲ್ಲ ಸಂಭವಿಸುತ್ತದೆ, ಅದರಿಂದ ಯಾರ್ಯಾರಿಗೆ ಏನೇನು ಉಪಯೋಗಗಳಾಗುತ್ತದೆ, ಯಾರ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂಬುದನ್ನು ತಿಳಿಯೋಣ. ಗಣಪತಿ ಗಣಪತಿ ಹವಾಮಹೇ ಕವಿಂ ಗಣಪತಿ